Namaskara. Dear students, we are solving the problems on electrostatic potential and capacitance. Today's session we will continue with the problems on this chapter. Let's have the first problem for this session. A slab of material of dielectric constant K has the same area as the plates of the parallel plate capacitor, but has a thickness 3/4D, 3 by 4 D, where D is the separation of plates. How is the capacitance changed when the slab is inserted between the plates? ವಿದ್ಯಾರ್ಥಿಗಳೇ, ಲೆಕ್ಕಗಳು ಸುಲಭವಾಗಿರ್ತವೆ. ಕೊಟ್ಟಿರುವಂತಹ ಲೆಕ್ಕವನ್ನು ಅರ್ಥ ಮಾಡ್ಕೊಳ್ಳೋಣ. ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಲೆಕ್ಕದಲ್ಲಿರುವಂತಹ ಸುಲಭತೆ, ಲೆಕ್ಕದಲ್ಲಿರುವಂತಹ ಅಂಶಗಳು ಗೊತ್ತಾಗ್ತಾ ಹೋಗುತ್ತೆ. ಲೆಕ್ಕವನ್ನು ಅರ್ಥ ಮಾಡ್ಕೊಳ್ಳಿ. ಎ ಸ್ಲ್ಯಾಬ್ ಆಫ್ ಮೆಟೀರಿಯಲ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ has the same area as the plates of the parallel plate capacitor. ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇದೆ ಅಂತೆ. ಆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನಡುವೆ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಈ ಡೈಎಲೆಕ್ಟ್ರಿಕ್ ಮೀಡಿಯಮಿನ ಬಗ್ಗೆ ಅವನು ಪ್ರಾರಂಭದಲ್ಲಿ ಹೇಳ್ಬಿಟ್ಟಿಯಾನೆ. ದ ಡೈಎಲೆಕ್ಟ್ರಿಕ್ medium has a dielectric constant of K, dielectric constant K ಇದೆ, and the area of that dielectric medium is A, which is nothing but area of the plates, and its thickness is 3D by 4. This dielectric is introduced between the plates of the capacitor. capacitor ನ ಪ್ಲೇಟ್ ಗಳ ನಡುವೆ ಇದನ್ನ ಇಡಿಸಿದೀವಿ. ಆ ಪ್ಲೇಟಿನ ವಿಸ್ತೀರ್ಣ ಮತ್ತೆ ಡೈಎಲೆಕ್ಟ್ರಿಕ್ಕಿನ ವಿಸ್ತೀರ್ಣ ಎರಡು ಒಂದೇ ಇದೆ. ದ ಏರಿಯಾ ಆಫ್ ದ ಪ್ಲೇಟ್ ಇಸ್ ಎ. ಹಾಗಿದ್ರೆ ಈ ಪ್ಲೇಟ್ಗಳ ನಡುವೆ ಇರುವಂತಹ ಒರಿಜಿನಲ್ ಡಿಸ್ಟೆನ್ಸ್ ಇಸ್ ಡಿ. ದ ಥಿಕ್ನೆಸ್ ಆಫ್ ದ ಡೈಎಲೆಕ್ಟ್ರಿಕ್ ಮೀಡಿಯಂ ಇಸ್ 3D by 4. Then how is the capacitance changes when the slab is inserted between the plates? ಈ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಅನ್ನ ಇಟ್ಟಿದ್ರಿಂದ ಕೆಪಾಸಿಟನ್ಸ್ ಎಷ್ಟು ಚೇಂಜ್ ಆಗಿದೆ? ವಿದ್ಯಾರ್ಥಿಗಳೇ, ಇಲ್ಲಿ ಸ್ವಲ್ಪ ನಾವು ಗಮನವಿಟ್ಟು ನೋಡಬೇಕು. ಎರಡು ಪ್ಲೇಟ್ಗಳ ನಡುವೆ ಒಂದಷ್ಟು ಭಾಗದಲ್ಲಿ ಏರಿದೆ, ಯಾವುದೇ ಮೀಡಿಯಂ ಇಲ್ಲ ಅಂದರೆ ಏರಿದೆ. ನಂತರ ಒಂದಷ್ಟು ಭಾಗದಲ್ಲಿ ಡೈಎಲೆಕ್ಟ್ರಿಕ್ ಮೀಡಿಯಂ ಇದೆ. ದಟ್ ಈಸ್ 3D by 4 ಡಿಸ್ಟೆನ್ಸ್ ಅಲ್ಲಿ ಡೈಎಲೆಕ್ಟ್ರಿಕ್ ಮೀಡಿಯಂ ಇದೆ. ಉಳಿದಂತ ಭಾಗ D by 4, ಮುಕ್ಕಾಲ್ ಭಾಗ ಡೈಎಲೆಕ್ಟ್ರಿಕ್ ಮೀಡಿಯಂ, ಕಾಲ್ ಭಾಗ ಏರಿದೆ. Therefore, this capacitor behaves like it is the combination of two capacitor in series. ಈ ಕೊಟ್ಟಿರುವಂತಹ ಈ ಒಂದು ಕೆಪಾಸಿಟರ್ ಯಾವ ರೀತಿ ಬಿಹೇವ್ ಮಾಡುತ್ತೆ? ಇಟ್ ಬಿಹೇವ್ಸ್ ಲೈಕ್ two capacitors connected in series such that one capacitor is having the air as medium between the plates and another capacitor is having the dielectric medium between the plates. ಎರಡು ಕೆಪಾಸಿಟರ್ಗಳು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ ಹಾಗೆ ಇದು ಕೆಲಸ ಮಾಡುತ್ತೆ. One having the distance between the plates D by 4, other is having the distance between the plate 3D by 5, 3D by 4, one with air as medium between them, other is dielectric with dielectric constant K between them. ಹಾಗಿದ್ರೆ ನಾವೇನು ಕಂಡುಹಿಡಿಯಬೇಕು? ವಾಟ್ ಈಸ್ ದ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಆಫ್ ದಿಸ್ ಕೆಪಾಸಿಟರ್, these two capacitors in series? Then let's calculate. He has given the capacitance of the capacitor without dielectric medium. ಡೈಎಲೆಕ್ಟ್ರಿಕ್ ಮೀಡಿಯಂ ಇಲ್ಲದೆ ಕೆಪಾಸಿಟೆನ್ಸ್ ಎಷ್ಟಿದೆ, ಯಾಕಂದ್ರೆ ಎಷ್ಟು ಚೇಂಜ್ ಆಗಿದೆ ಅಂತ ನಾವು ಹೇಳಬೇಕಾಗಿದೆ. ಫಸ್ಟ್ ವಿಥೌಟ್ ಮೀಡಿಯಂ ಕಂಡುಹಿಡಿಯೋಣ. ವಾಟ್ ಇಸ್ ದ ಕೆಪಾಸಿಟೆನ್ಸ್? ಸಿ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಬೈ ಡಿ ಇಸ್ ದ ಕೆಪಾಸಿಟೆನ್ಸ್ ವಿಥೌಟ್ ಡೈಎಲೆಕ್ಟ್ರಿಕ್ ಮೀಡಿಯಂ. ಹಾಗೆ ಡೈಎಲೆಕ್ಟ್ರಿಕ್ ಮೀಡಿಯಂ ಇಂಟ್ರೊಡ್ಯೂಸ್ ಮಾಡಿದ್ರೆ ದ ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್ ವಿತ್ ಡೈಎಲೆಕ್ಟ್ರಿಕ್ ಮೀಡಿಯಂ is the series combination of two capacitor, one with air and another with dielectric. ಹಾಗಿದ್ರೆ ಈ ಕೇಸಲ್ಲಿ it behaves like a series capacitor. series capacitance ಕಾಂಬಿನೇಷನ್ ಆಗಿದ್ದು ರೂಪಾಂತರ ಆಗುತ್ತೆ. ಹಾಗಿದ್ರೆ ಎರಡು ಕೆಪಾಸಿಟರ್ಗಳಾಯಿತು. ಮೊದಲನೇ ಕೆಪಾಸಿಟರ್ ವಿತ್ ಏರ್ ಬಿಟ್ವೀನ್ ದ ಪ್ಲೇಟ್ಸ್, ವಿತ್ ಏರ್ ಬಿಟ್ವೀನ್ ದ ಪ್ಲೇಟ್ಸ್ ಅಂದರೆ ಎಪ್ಸಿಲಾನ್ ನಾಟ್ ಎ ಬೈ ಡಿ ಬೈ 4. ಇದನ್ನು ವ್ಯುತ್ಕ್ರಮ ಮಾಡಿದ್ರೆ C1 is equal to 4 epsilon naught A by D. Other capacitor with dielectric constant K having the thickness, the distance between the plate 3D by 4.
then its capacitance is C2 is equal to epsilon naught K by 3D by 4. ಇದನ್ನ ವ್ಯುತ್ಕ್ರಮ ಮಾಡ್ಕೊಳ್ಳಿ. ವ್ಯುತ್ಕ್ರಮ ಮಾಡಿದಾಗ C2 is equal to 4 epsilon naught Ka by 3D. Therefore, these two capacitors with these capacitances are connected in series. Series connection ಮಾಡಿದೀವಿ. ಹಾಗೆ effective capacitance ಕಂಡುಹಿಡಿಯೋಣ. The capacitance of the capacitor with dielectric medium is 1 by Cs is equal to 1 by C1 plus 1 by C2. ಎರಡು ಕೆಪಾಸಿಟರ್ಗಳು ಸೀರೀಸ್ ಅಲ್ಲಿದೆ, one with air, another with dielectric medium. Therefore 1 by Cs is equal to C1 is 1 by 4 epsilon naught A by D, C2 is 4 epsilon naught Ka by 3D. ಇದನ್ನ ವ್ಯುತ್ಕ್ರಮ ಮಾಡ್ಕೊಳ್ಳೋಣ. Cs is equal to D by 4 epsilon naught A plus 3D by 4 epsilon naught Ka. ಏನೇನು ಕಾಮನ್ ಫ್ಯಾಕ್ಟರ್ಸ್ ಇದಾವೆ ಕಾಮನ್ ಫ್ಯಾಕ್ಟರ್ಸ್ ಅನ್ನು ಹೊರಗೆ ತಕೊಳ್ಳೋಣ. D by 4 epsilon naught A, then we are left with 1 plus 3 by K. Then simplify ಮಾಡಿದಾಗ 1 by 4 by epsilon naught D by 1 by Cs is equal to D by 4 epsilon naught A. ಇಲ್ಲಿ LCM ತಗೊಳ್ಳಿ. K is the LCM, numerator K plus 3 ಬರುತ್ತೆ. Now reduced it. 1 by Cs is equal to D by 4 epsilon naught A, K plus 3 by K. ರಿಡ್ಯೂಸ್ ಮಾಡಿದಾಗ Cs is equal to ಎರಡು ಕಡೆ ವ್ಯುತ್ಕ್ರಮ ತಗೊಂಡಿದ್ದೀವಿ. 1 by Cs ಇದ್ದು Cs ಆಯಿತು. ಇಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಚೇಂಜ್ ಆದಾಗ 4 epsilon naught A by D K by K plus 3 ಆಗಿದೆ. ವಾಟ್ ಈಸ್ epsilon naught A by D? K ಅನ್ನು ಮಲ್ಟಿಪ್ಲೈ ಮಾಡಿಬಿಟ್ಟೆ. epsilon naught A by D into 4K divided by K plus 3. What is epsilon naught A by D? It is nothing but capacitance of the capacitor without dielectric. This is the capacitance of the capacitor without dielectric. Therefore, in the beginning we have introduced this. Therefore, Cs is equal to C into 4K by K plus 3. ಹಾಗೆ capacitance ಎಷ್ಟು ಜಾಸ್ತಿ ಆಯಿತು? The capacitance is increased. ಇದು increase ಆಗಿರೋದು ಇದು. ಇಲ್ಲಿ ನೋಡಿ ನ್ಯೂಮರೇಟರ್ 4K ಇದೆ, ಡಿನಾಮಿನೇಟರ್ ಬರೀ K ಇದೆ. It is increased. Therefore, the capacitance of the capacitor is increased by a factor of, what is the factor? 4K by K plus 3. Therefore, when the slab is inserted between the plates, the capacitance is increased by a factor of 4K divided by K plus 3. 4K by divided by K plus 3 ಎಷ್ಟು ಕೆಪಾಸಿಟೆನ್ಸ್ ಹೆಚ್ಚಾಗಿದೆ. ಮುಂದಿನ ಲೆಕ್ಕವನ್ನು ನೋಡೋಣ. A parallel plate capacitor filled with two dielectrics of same dimension and the dielectric constant K1 and K2 respectively as shown. What is the effective capacitance if K1 is equal to 3 and K2 is equal to 5? Given area of each plate is 2 into 10 power minus 4 meter square and the separation between the two plates is 4 millimeter. ಕೊಟ್ಟಿರುವಂತ ದತ್ತಾಂಶ ಏನಿದೆ ನೋಡೋಣ. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ತಗೊಂಡಿಯಾರಂತೆ. ಆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಬಗ್ಗೆ ಏನು ಮಾಹಿತಿ ಕೊಟ್ಟಿಯಾನೆ? ಇಟ್ ಹ್ಯಾಸ್ ಅದರ ಏರಿಯಾ ಮತ್ತು ಡಿಸ್ಟೆನ್ಸ್ ಆಫ್ ಸಪರೇಷನ್ ಕೊಟ್ಟಿಯಾನೆ. ಇಟ್ ಹ್ಯಾಸ್ ಬಿನ್ ಫಿಲ್ಡ್ ವಿತ್ 2 ಡೈಎಲೆಕ್ಟ್ರಿಕ್ಸ್, 2 ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ಗಳನ್ನ ತಗೊಂಡು ಫಿಲ್ ಮಾಡಿದಾರಂತೆ. ಆಫ್ ಸೇಮ್ ಡೈಮೆನ್ಷನ್, 2 ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ಗಳ ಡೈಮೆನ್ಷನ್ ಸೇಮ್ ಇದೆ, ಅಂದರೆ ಅವುಗಳ ಥಿಕ್ನೆಸ್ ಸೇಮ್ ಇದೆ, ಅವುಗಳ ಏರಿಯಾ ಸೇಮ್ ಇದೆ, ಅವುಗಳ ವಾಲ್ಯೂಮ್ ಸೇಮ್ ಇದೆ. ಡೈಮೆನ್ಷನ್ ಸೇಮ್ ಇದೆ ಅಂದರೆ ಥಿಕ್ನೆಸ್ಸು, ಏರಿಯಾ, ವಾಲ್ಯೂಮ್ ಎಲ್ಲ ಸೇಮ್ ಇದೆ. ಅಂಡ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆರ್ K1 and K2. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K1 K2 ಇದೆ. ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. there are two plates which are having the area. A ಅಷ್ಟು ಏರಿಯಾ ಇದೆ. A ಬೆಲೆಯನ್ನು ಕೊಟ್ಟಿದ್ದಾನೆ 2 into 10 power minus 4 meter square. Then what is the distance? He has given the distance of separation between the plates is 4 millimeter. ಇವುಗಳ ನಡುವೆ ಒಂದೇ ಡೈಮೆನ್ಷನ್ ಅಂದರೆ ಒಂದೇ ಥಿಕ್ನೆಸ್, ಒಂದೇ ಏರಿಯಾ ಇರುವಂತಹ 2 ಡೈಎಲೆಕ್ಟ್ರಿಕ್ಸ್ ಅನ್ನ ಇದರ ನಡುವೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. therefore one with dielectric constant K1, ಅದರ ಏರಿಯಾನು ಸೇಮ್ ಇದೆ, ಏರಿಯಾ is that of the plates, and it is having the thickness D1. there is a one more dielectric which is also having the same area, ಸೇಮ್ ಏರಿಯಾ ಇದೆ, ಅಂಡ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K2 ಅಂಡ್ ದ ಥಿಕ್ನೆಸ್ ಇಸ್ D2. 2 ಡೈಮೆನ್ಷನ್ ಸೇಮ್ ಇರೋದ್ರಿಂದ D1 ಮತ್ತೆ D2 ಏನಾಗಿರಬೇಕು? ದೇ ಶುಡ್ ಬಿ ಈಕ್ವಲ್. ಏರಿಯಾನು ಈಕ್ವಲ್, D1 ಮತ್ತೆ D2 ಈಕ್ವಲ್ ಇದೆ. ಅದನ್ನು ಆಮೇಲೆ ಇಂಟ್ರೊಡ್ಯೂಸ್ ಮಾಡೋಣ.
Therefore, now this capacitor behaves like two capacitors in series, one with dielectric constant K1, another with dielectric constant K2. ಎರಡು ಕೆಪಾಸಿಟರ್ಗಳನ್ನು ನಾವು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ ಹಾಗೆ ಇದು ಕೆಲಸ ಮಾಡುತ್ತೆ. Therefore, this is the combination of two capacitor in series, one with dielectric constant K1 and another with dielectric constant K2. In the first in the first capacitor, the distance between the plates is d by 2, and in the second capacitor, the distance between the plates is d by 2. ಯಾಕಂದ್ರೆ ಎರಡು dielectric constant ಗಳ dimension same ಇದೆ, ಹಾಗಾಗಿ d by 2 ಅಂತ ತಗೊಂಡಿದ್ದೀವಿ. Now let's calculate the effective capacitance of these two capacitors in series. Effective capacitance ಕಂಡುಹಿಡಿಯೋಣ. We have to calculate the effective capacitance. Therefore, let's note down the values given. D1 ಮತ್ತೆ D2 ಬೆಲೆಗಳನ್ನು ಕೊಟ್ಟಿಯಾನೆ. D1 and D2 is both are in dimension, they are equal, hence it is d by 2, which is nothing but 4 millimeter by 2. Therefore, D1 and D2 is 2 millimeter, or 2 into 10 power minus 3 meters. The area of each plate has been given 2 into 10 power minus 4 meters square. Now, what is the effective capacitance in series? We know that the new capacitor in series is the combination of two capacitors, one with dielectric constant K1, another with dielectric constant K2. Therefore, the effective capacitance is 1 upon Cs is equal to 1 by C1 plus 1 by C2. Therefore, substitute the values for C1 and C2 with the dielectric constant. We know that with dielectric constant, capacitance is given by epsilon naught Ka by D. Substitute ಮಾಡಿ. Therefore, 1 by Cs is equal to epsilon naught K1 by A D1. ಇದರ distance D1 ಇದೆ. Then epsilon naught K2 by A, distance is D2. D1 D2 reciprocal ತಗೊಂಡಾಗ, therefore 1 upon Cs is equal to D1 by epsilon naught K1A, D2 by epsilon naught K2A. ಇವುಗಳಲ್ಲಿ ಕಾಮನ್ ಫ್ಯಾಕ್ಟರ್ ನ ತಕೊಳ್ಳಿ. 1 upon Cs is equal to epsilon naught A ಕಾಮನ್ ಫ್ಯಾಕ್ಟರ್ ಇದೆ, ತಕೊಂಡಿದ್ದೀವಿ 1 by epsilon naught A. ಇದು D1 D2 ಎರಡು ಈಕ್ವಲ್, ಇದನ್ನು ಕಾಮನ್ ತಕ್ಕೋಬಹುದು. ಆದರೆ ನಾನು ಈ ರೀತಿ ಯಾಕೆ ಪ್ರಯತ್ನ ಪಟ್ಟಿನಂದ್ರೆ, ಬೇರೆ ಪ್ರಾಬ್ಲಮ್ಗಳಲ್ಲಿ D1 D2 ಬೇರೆ ಬೇರೆ ಆದಾಗ ನಮಗೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾವಾಗಿ ಇದು ಕಾಣಿಸುತ್ತೆ. ಇದು ಬಹಳಷ್ಟು ಕಡೆ ನಮಗೆ ಯೂಸ್ ಆಗುತ್ತೆ. CET ನೀಟ್ ಪರೀಕ್ಷೆಗಳಲ್ಲಿ ತುಂಬಾ ಪ್ರಮುಖವಾದಂತಹ ಫಾರ್ಮುಲಾ ಇದು. 1 upon CS is equal to 1 by epsilon naught A D1 by K1 plus D2 by K2. Now substitute the values. ಯಾವಾಗ ಬೇಕಾದ್ರೆ D1 ಕಾಮನ್ ತಕ್ಕೋಣ, substitute the values. Therefore, ಇವಾಗ D1 ನಾನು ಕಾಮನ್ ತಕ್ಕೊಟ್ಟಿನಿ. ಯಾಕೆ ಕಾಮನ್ ತಕೊಂಡೆ? D1 D2 ದೇ ಆರ್ ಈಕ್ವಲ್. D1 ಮತ್ತೆ D2 ಈಕ್ವಲ್ ಇರೋದ್ರಿಂದ ಇದನ್ನ ಕಾಮನ್ ತಕೊಂಡೆ. ಕಾಮನ್ ತಕೊಂಡದ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೀನಿ. 2 millimeter 2 into 10 power minus 3 meter, epsilon naught 8.854 into 10 power minus 12. Area of the each plate is 2 into 10 power minus 4. K1 ವ್ಯಾಲ್ಯೂ ಕೊಟ್ಟಿಯಾನೆ, 3 K2 ವ್ಯಾಲ್ಯೂ ಕೊಟ್ಟಿಯಾನೆ, 5 ಸಬ್ಸ್ಟಿಟ್ಯೂಟ್ ಮಾಡಿದೀವಿ. ನಾವು ಸಿಂಪ್ಲಿಫೈ ದಿಸ್ ಈಕ್ವೇಶನ್. ಸಿಂಪ್ಲಿಫೈ ಮಾಡಿದಾಗ 2 2 ಕ್ಯಾನ್ಸಲ್ ಆಯಿತು. 10 power minus 3 10 power minus 3 10 power minus 1 ಉಳಿಯುತ್ತೆ ಡಿನಾಮಿನೇಟರ್. 10 power minus 1 10 power minus 12 10 power minus 13 ಆಯಿತು. therefore 1 divided by 8.854 into 10 power minus 13. ಇಲ್ಲಿ LCM ತಗೊಳ್ಳಿ. 3 into 5 15, ನ್ಯೂಮರೇಟರ್ ಅಲ್ಲಿ 5 plus 3 ಆಯಿತು. ಆನ್ ಸಿಂಪ್ಲಿಫೈಯಿಂಗ್ 8 by 15 ಆಗಿದೆ. ಎರಡು ಕಡೆ ಬೇಕಿದ್ರೆ ವ್ಯುತ್ಕ್ರಮ ತಗೊಳ್ಳಿ ಅಥವಾ ಡೈರೆಕ್ಟ್ ಆಗಿ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ, ಆಮೇಲೆ ರೆಸಿಪ್ರೋಕಲ್ ತಗೊಳ್ಳಿ, ಎರಡು ಒಂದೇ. Then on calculating the value on right hand side, it is 0.0602 into 10 power minus 13. numerator ಹೋಯಿತು plus 13. This is the value of 1 upon CS. ಇದು 1 by CS ಇನ value. Now we have to calculate the CS, effective capacitance ಕಂಡುಹಿಡಿಯಬೇಕು. Let's take the reciprocal of this. ಇದರ reciprocal ತಕೊಳ್ಳೋಣ. Therefore 1 by CS is equal to 0.0602 into 10 power 13. ಇದರ reciprocal ತಗೊಂಡಾಗ CS is equal to 1 divided by 0.0602 into 10 power 13. Therefore on simplifying, it is 116.6 into 10 power minus 13 numerator ಹೋದರೆ plus 13 farads. ಹೀಗೆ ಪಾಯಿಂಟ್ ಅನ್ನ ಶಿಫ್ಟ್ ಮಾಡಿ CS is equal to 1.66 into 10 power minus 12 farads or picofarads is the capacitance of the capacitor with the dielectric mediums K1 and K2 introduced between the two plates. ತುಂಬಾ ಪ್ರಮುಖವಾಗಿರುವಂತಹ ಲೆಕ್ಕಗಳಲ್ಲಿ ಒಂದಿದು. ಮತ್ತೊಂದು ಲೆಕ್ಕವನ್ನು ನೋಡೋಣ. A parallel plate capacitor has rectangular plates.
each of area 25 into 10 power minus 4 meter square and separated by a distance of 6 millimeter. A piece of glass of dielectric constant 8 is introduced into the gap between the plates so that it covers the lower half of the space as shown. What is the capacitance of the capacitor? Capacitor capacitance ಎಷ್ಟಿದೆ ಕೊಟ್ಟಿರುವಂತಹ ದತ್ತಾಂಶ ನೋಡಿ. ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇದೆ ಅಂತೆ. ಆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನ ಪ್ರತಿ ಪ್ಲೇಟಿನ ಏರಿಯಾ ಎಷ್ಟಿದೆ? 25 into 10 power minus 4 meter square ಇದೆ ಏರಿಯಾ ಆಫ್ ದ ಪ್ಲೇಟ್. And these two plates are separated by a distance of 6 millimeter. Separated by a distance d 6 millimeter distance ಇದೆ. A piece of glass is a dielectric medium. A piece of glass of dielectric constant 8 is introduced into the gap between the plates so that it covers lower half of the space. ಇದರ ಅರ್ಧ ಭಾಗ, ಕೆಳಗಿನ ಅರ್ಧ ಭಾಗ ಕವರ್ ಮಾಡಿದೆ ಅಂತೆ. We have used a glass slab of dielectric constant K which covers half of the distance. D by 2 ಇದೆ ಇದರ thickness, ಇದರ area is equal to area of the plate ಇದೆ. Therefore ಇದನ್ನ ಇಂಟ್ರೊಡ್ಯೂಸ್ ಮಾಡಿದಾಗ what is the capacitance of the capacitor? ಈ ಕೆಪಾಸಿಟರ್ನ ಕೆಪಾಸಿಟನ್ಸ್ ಎಷ್ಟಿದೆ? Now we can observe that lower half ಅಲ್ಲಿ glass ಇದೆ, ಹಾಗೆ upper half ಅಲ್ಲಿ ಏನಿದೆ? In the upper half you are having air or vacuum. Air ಇದೆ, ಇದರ ಡೈಎಲೆಕ್ಟ್ರಿಕ್, ಇದರ absolute permittivity ನಮಗೆ ಗೊತ್ತಿದೆ. Using that, let's calculate the capacitance of the capacitor. Now this capacitor is behaving as like a two capacitor in series, one with dielectric as air, other with dielectric K. ಎರಡು ಕೆಪಾಸಿಟರ್ಗಳನ್ನ ಈ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ ಹಾಗಿದೆ. Therefore it is the combination of two capacitors in series with dielectric medium air and other with dielectric medium glass. ಎರಡು ಪ್ಲೇಟ್ಗಳ ನಡುವಿನ ಡಿಸ್ಟೆನ್ಸ್ d by 2 ಆಗಿದೆ. Now let's calculate the effective capacitance of the capacitor in this case. ಕೊಟ್ಟಿರುವಂಥ ದತ್ತಾಂಶಗಳನ್ನು ಫಸ್ಟ್ ಲಿಸ್ಟ್ ಮಾಡ್ಕೊಳ್ಳೋಣ. ಡಿಸ್ಟೆನ್ಸ್ ಇಸ್ d1 and d2 both are equal. It is nothing but half of the distance between the plates, 6 millimeter divided by 2, that is distance is 3 millimeter in both the cases, and area of the plate is 25 into 10 power minus 4 meter square. Both the values has been given. Then these two capacitor behaves like one with air as medium K1, K2 is the dielectric medium, glass ಇದೆ. ಜನರಲ್ ಫಾರ್ಮುಲಾವನ್ನು ನಾನು ಇಲ್ಲಿ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. K1 ವ್ಯಾಲ್ಯೂ 1 ಆಗಿರುತ್ತೆ. ವಿತ್ ಏರ್ ಆರ್ ವ್ಯಾಕ್ಯೂಮ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇಸ್ 1. ಅದು ನಮಗೆ ಗೊತ್ತಿರಬೇಕು. K1 ವ್ಯಾಲ್ಯೂ 1 ಆಗುತ್ತೆ. K2 ವ್ಯಾಲ್ಯೂ ಇಸ್ K2 is equal to K which is equal to 8 ಕೊಟ್ಟಿದ್ದಾರೆ. Therefore now the new capacitor is the series combination of two capacitors with one with dielectric constant K1 is equal to 1, that is for air, and other with dielectric constant K2, that is its value is 8. ಈ ಲೆಕ್ಕದಲ್ಲಿ 8 ಅಂತ ಕೊಟ್ಟಿದ್ದಾರೆ. Then these two will be the in series combination. Therefore effective capacitance is given by 1 upon Cs is equal to 1 by C1 plus 1 by C2. Substitute ಮಾಡೋಣ. Therefore with the dielectric constant capacitance is given by epsilon naught Ka by d. Substitute ಮಾಡಿ 1 by for C1 epsilon naught K1 A by D1, for C2 epsilon naught K2 A by D2. Rearrange it. Therefore 1 upon Cs is equal to D1 by epsilon naught K1A plus D2 numerator ಹೋಯಿತು D2 by epsilon naught K2A. ಕಾಮನ್ ಫ್ಯಾಕ್ಟರ್ಸ್ ಅನ್ನು ತಕೊಳ್ಳಿ. 1 by epsilon naught A into d1 k1 d1 by k1 plus d2 by k2. ಒಂದು ಜನರಲ್ ಫಾರ್ಮುಲಾವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ದೇರ್ಫೋರ್ ಇದರಲ್ಲಿ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. d1 d2 ಏರಿಯಾ ಎಪ್ಸಿಲಾನ್ ನಾಟ್ ಮತ್ತು k1 ಮತ್ತು k2 ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ದೇರ್ಫೋರ್ 1 upon cs is equal to 1 by epsilon naught A d1 by k1 plus d2 by k2. on substituting the values d1 ಮತ್ತು d2 ಎರಡು ಈಕ್ವಲ್ ಇರೋದ್ರಿಂದ ಅವುಗಳನ್ನು ಕಾಮನ್ ತಗೊಂಡಿನಿ. 3 ಮಿಲಿಮೀಟರ್ 3 into 10 power minus 3 meter, epsilon naught 8.854 into 10 power minus 12, ಏರಿಯಾ
25 into 10 power minus 4. Then distance between the plates d ಅನ್ನ ಕಾಮನ್ ತಗೊಂಡೆ, ನ್ಯೂಮರೇಟರ್ 1 ಉಳಿದಿದೆ. ಓಕೆ, ಫಾರ್ air the dielectric constant is 1. For given glass the dielectric constant is 8. ಏರಿಗೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 1 ಇದೆ, ಗ್ಲಾಸಿನ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೊಟ್ಟಿಯಾನೆ 8 ಇದೆ. therefore now simplify the equation. ಇದನ್ನ ಸಿಂಪ್ಲಿಫೈ ಮಾಡಿ, which is equal to 3 into 10 power minus 3 divided by multiply ಮಾಡಿದಾಗ 221.35 into 10 power minus 12 into 10 power minus 4, 10 power minus 12 minus 16. Take the LCM. LCM is 8. Numerator 8 plus 1 ಬಂತು. On simplifying 9 by 8 ಆಯಿತು. ಇದನ್ನ ಡೈರೆಕ್ಟ್ ಆಗಿ ಎರಡು ಕಡೆ ರೆಸಿಪ್ರೋಕಲ್ ತಗೊಂಡು ಸಿಂಪ್ಲಿಫೈ ಮಾಡಿ, ಅಥವಾ ಸಿಂಪ್ಲಿಫೈ ಮಾಡಿ ಆಮೇಲೆ ರೆಸಿಪ್ರೋಕಲ್ ತಗೊಳ್ಳಿ. ಬೋತ್ ಆರ್ ಸೇಮ್. 1/CS is equal to ಇದಿಷ್ಟನ್ನ ಕ್ಯಾಲ್ಕುಲೇಟರ್ ಬಳಸ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ 10 power minus 16 ನ್ಯೂಮರೇಟರ್ಗೆ ಹೋದರೆ 10 power plus 16 ಆಯಿತು. 10 power plus 16 into 10 power minus 3, 10 power plus 13. On simplifying 0.01524 into 10 power plus 13 ಆಗಿದೆ. Now we have to calculate the effective capacitance CS ಕಂಡುಹಿಡಿಯಬೇಕು. Therefore we have to take the reciprocal of this. ಈ ವ್ಯಾಲ್ಯೂನ ರೆಸಿಪ್ರೋಕಲ್ ತಗೋಬೇಕು ಎರಡು ಕಡೆ. Then 1 by CS is equal to 0.01524 into 10 power 13. Take the reciprocal on both sides. ಎರಡು ಕಡೆ ರೆಸಿಪ್ರೋಕಲ್ ತಗೊಂಡ್ರೆ 1 by CS is equal to CS ಆಯಿತು. Therefore right hand side 1 divided by 0.01524 into 10 power 13. On dividing 10 power minus plus 13 numerator ಗೆ ಹೋದರೆ 10 power minus 13 ಆಯಿತು. On dividing the effective capacitance is 65.585 into 10 power minus 13 farads. Or ಪಾಯಿಂಟ್ ಅನ್ನು ಶಿಫ್ಟ್ ಮಾಡಿ capacitance is 6.5585 into 10 power minus 12 farads or picofarads is the capacitance stored in the given condition of that capacitor. This is the effective capacitance with half of the media, half of the distance is air and half of the distance is a glass. ಮುಂದಿನ ಲೆಕ್ಕವನ್ನು ನೋಡೋಣ. A parallel plate capacitor has rectangular plates, each of area 20 into 10 power minus 4 meter square and separated by a distance of 4 millimeter. Two dielectrics of same dimensions with dielectric constant K1 is equal to 4 and K2 is equal to 6 are placed as shown. What is the capacitance of the capacitor? ಕೊಟ್ಟಿರುವಂತ ಲೆಕ್ಕವನ್ನ ಅರ್ಥ ಮಾಡ್ಕೊಳ್ಳೋಣ. A parallel plate capacitor has rectangular plates. Rectangular plates ಇದೆ ಅಂತೆ. ಪ್ರತಿ ಪ್ಲೇಟಿನ ಏರಿಯಾ ಎಷ್ಟಿದೆ? 20 into 10 power minus 4 meter square ಇದೆ ಅಂತೆ. And the separation between the two plates, what is the distance between the plates? Separated by a distance of d. ಇವುಗಳ ನಡುವೆ ಎರಡು ಡೈಎಲೆಕ್ಟ್ರಿಕ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎರಡು ಡೈಎಲೆಕ್ಟ್ರಿಕ್ ಗಳ ಡೈಮೆನ್ಷನ್ ಸೇಮ್ ಇದೆ, ಅಂದ್ರೆ ಅವುಗಳ ಥಿಕ್ನೆಸ್, ಅವುಗಳ ಏರಿಯಾ, ಅವುಗಳ ವಾಲ್ಯೂಮ್ ಎಲ್ಲ ಸೇಮ್ ಇದೆ. ಅಂಡ್ ದೇ ಆರ್ ಹ್ಯಾವಿಂಗ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K1 is 4 and K2 is 6. ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ? ದೇ ಆರ್ ಇಂಟ್ರೊಡ್ಯೂಸ್ ಇನ್ ದಿಸ್ ವೇ. ಮೊದಲನೇ ಡೈಎಲೆಕ್ಟ್ರಿಕ್ ಮೀಡಿಯಂ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K1 ಇದೆ, K1 ವ್ಯಾಲ್ಯೂ 4 ಇದೆ. ಅದರ ಏರಿಯಾ ಏನಾಗಿದೆ ನೋಡಿ, ಹಾಫ್ ಆಫ್ ದ ಏರಿಯಾ ಆಫ್ ದ ಪ್ಲೇಟ್ ಇದೆ. ಥಿಕ್ನೆಸ್ ಇಸ್ ಸೇಮ್ ಥಿಕ್ನೆಸ್ ಇದೆ, ಏರಿಯಾ ಈಸ್ a/2 ಇದೆ. ದೆನ್ ದ ಸೆಕೆಂಡ್ ಮೀಡಿಯಂ ಈಸ್ ಹ್ಯಾವಿಂಗ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K2, ಇದರ ಏರಿಯಾ a/2 ಇದೆ, ಥಿಕ್ನೆಸ್ ಸೇಮ್ d ಇದೆ. ದಿಸ್ ಇಸ್ ದ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಕೇಸ್. ಹಿಂದಿನ ಕೇಸಲ್ಲಿ ನಾವು ಡೈಎಲೆಕ್ಟ್ರಿಕ್ ಮೀಡಿಯಂ ಅಕ್ಕಪಕ್ಕ ನೋಡಿದ್ವಿ, ಇಲ್ಲಿ ಡೈಎಲೆಕ್ಟ್ರಿಕ್ ಮೀಡಿಯಂ ಒಂದ್ರ ಮೇಲೆ ಒಂದು ನೋಡ್ತಾ ಇದ್ದೀವಿ. ಓಕೆ, ದೇರ್ಫೋರ್ ದಿಸ್ combination will appears as ಇದು ಯಾವ ರೀತಿ ಕಾಣಿಸುತ್ತೆ? ಹಿಂದಿನ ಸಂದರ್ಭದಲ್ಲಿ ಸೀರೀಸ್ ಕಾಂಬಿನೇಷನ್ ನೋಡಿದ್ವಿ. this will behave as the parallel combination of two capacitors, one with dielectric constant K1, another with dielectric constant K2. See, observe here, the distance between the plates remains same, but the area of the plates becomes half of the area of the given capacitor. This arrangement is the combination of two capacitors in parallel. Now we have to calculate the effective capacitance of these two capacitors in parallel combination. Then let's calculate the effective capacitance. First, list down the values given. Has given area is half of the area.
A1 and A2 are half of the given area of the plates. Therefore, its value is 10 into 10 power minus 4 meter square, and the distance between the two plates is 4 millimeter, 4 into 10 power minus 3 meter. Now, the new capacitor is the parallel combination of two capacitors, one with dielectric constant K1 and other with dielectric constant K2. Higher effective capacitance is given by Cp is equal to C1 plus C2. Then what is the capacitance with the dielectric medium? It is given by epsilon naught Ka by D. Substitute ಮಾಡಿ Cp is equal to epsilon naught K1 A1 by D plus epsilon naught K2 A2 by D. D value same ಇದೆ, ಹಾಗಾಗಿ D ಇಟ್ಟಿದ್ದೀವಿ. ಏರಿಯಾ ಚೇಂಜ್ ಆಗಿರೋದ್ರ A1 A2 ಹಾಕೊಂಡಿದ್ದೀವಿ. Now take the common factors. ಏನೇನು ಕಾಮನ್ ಇದೆ ಕಾಮನ್ ತಗೋಣ. epsilon naught A1 by D, ಯಾಕಂದ್ರೆ A1 ಮತ್ತೆ A2 ಎರಡು ಕೂಡ ಈಕ್ವಲ್ ಇದ್ದು A by 2 ಗೆ ಸಮವಾಗಿದೆ, ಹಾಗಾಗಿ ಕಾಮನ್ ತಗೊಂಡಿದ್ದೀವಿ. Cp is equal to epsilon naught A1 by D into ಏನೇನು ಉಳಿತು K1 plus K2 ಉಳಿದಿದೆ. Now substitute the values for epsilon naught, area, distance, K1 ಮತ್ತೆ K2 values ಅನ್ನು substitute ಮಾಡೋಣ. Therefore, on substituting the values, epsilon naught 8.854 into 10 power minus 12, area 10 into 10 power minus 4, distance 4 into 10 power minus 3. What is K1 and K2? 4 and 6 ಅಂತ ಕೊಟ್ಟಿಯಾನೆ, 4 plus 6 ಆಯಿತು. On simplify ಮಾಡಿ 10 ನ ಮಲ್ಟಿಪ್ಲೈ ಮಾಡಿದ್ರೆ 88.54 ಆಯಿತು. 10 ಪವರ್ ಮೈನಸ್ 12, 10 ಪವರ್ ಮೈನಸ್ 4, 10 ಪವರ್ ಮೈನಸ್ 16 ಡಿವೈಡ್ ಬೈ 4 ಇಂಟು 10 ಪವರ್ ಮೈನಸ್ 3, 4 ಪ್ಲಸ್ 6 10 ಆಗಿದೆ. ಆನ್ ಸಿಂಪ್ಲಿಫೈಯಿಂಗ್ ದಿಸ್ 221.35 ಇಂಟು 10 ಪವರ್ ಮೈನಸ್ 13 ಫ್ಯಾರಡ್ಸ್ ಆಗಿದೆ. ಪಾಯಿಂಟ್ ಅನ್ನು ಸ್ವಲ್ಪ ಶಿಫ್ಟ್ ಮಾಡೋದ್ರಿಂದ ಇಟ್ ವಿಲ್ ಬಿ 22.135 ಇಂಟು 10 ಪವರ್ ಮೈನಸ್ 12 ಫ್ಯಾರಡ್ಸ್ ಆಗಿದೆ, pico farads ಆಗಿದೆ. This is the capacitance of the capacitor with the two dielectrics placed one upon another, which appears to be a combination of two capacitors in parallel. Therefore, this is the capacitance 22.135 into 10 power minus 12 farads. Dear students, in these problems, we have observed that if two dielectrics with dielectric constant K1 and K2 are in series, ಎರಡು series ಅಲ್ಲಿ ಇದೆ, ಅಂದ್ರೆ ಅಕ್ಕಪಕ್ಕ ಇದೆ, then the effective dielectric constant is given by 1 by K is equal to 1 by K1 plus 1 by K2. Very important for the point of view of competitive exams. And if the two dielectrics with dielectric constant K1 and K2 are in parallel, then the effective dielectric constant is given by K is equal to K1 plus K2. ತುಂಬಾ ಪ್ರಮುಖವಾಗಿರುವಂತಹ ಅಂಶ, ಇದನ್ನು ನೆನಪಲ್ಲಿ ಇಟ್ಕೋಬೇಕು. Till here we are trying to solve some of the problems in this chapter. ಮುಂದಿನ ಸೆಷನ್ನಲ್ಲಿ ಇನ್ನು ಕೆಲವು ಲೆಕ್ಕಗಳನ್ನು ಮುಂದುವರಿಸೋಣ ಅಂತೆ. ನಮಸ್ಕಾರ.